ಆಫ್ ರೋಡ್ ಮಾತ್ರ ಕ್ರೇಜಿ ಆಗಿದೆ. ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ. ಏನಂತ ಹೇಳಿ ಸ್ಕೂಲಲ್ಲಿ ನೋಡಿ ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಆ್ಯಂಡ್ ಚೆಕ್ಔಟ್ ದ ಸೀನ್ ಕ್ರೇಜ್ ಇಲ್ವಾ? ಯೂಟ್ಯೂಬರ್ ಸಿಕ್ಕಿದ್ದಾನೆ ಸಣ್ಣ ಹುಡುಗ. hello ನಮಸ್ಕಾರ, K90 ಬೈಕ್ ಫ್ರಮ್ ಮ್ಯಾಂಗಲೂರು ಆ್ಯಂಡ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಇವತ್ತು ನಾವು ಯಲ್ಲಾಪುರಲ್ಲಿ ಇದ್ದೇವೆ. ನಮ್ಮ ಬಾಯ್ಸ್ ಫುಲ್ ರೆಡಿ ಆಗಿದ್ದಾರೆ ನೋಡಿ. ಮೊದಲು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಹೋಟೆಲ್ ಇಲ್ಲೇ ಬದಿಯಲ್ಲಿದೆ. ಸೊ ಹೋಟೆಲಿಗೆ ಹೋಗ್ತಿದ್ದೇವೆ ಇವಾಗ. ಮೊದಲು ಬಿಸಿ ಬಿಸಿ ತಿಂಡಿ ತಿನ್ನಬೇಕು, ಹೊಟ್ಟೆಗೆ ಹಾಕ್ಬೇಕು. ಮೊದಲು ಜೋರು ಹೇಳ್ಬೇಕಾ, ಹಿಂದಿಂದ ಮನೆ ಹಿಡಿದಲ್ಲ. ಅರ್ಥ ಇಲ್ಲ. ಫಸ್ಟ್ ಮಾಡಿ ಇವಾಗ ಹೊರಟಿದ್ದೇವೆ. ನಮ್ಮ ಬಾಯ್ಸಲ್ಲಿ ಮುಂದೆ ಹೋಗಿದ್ದಾರೆ. ನಾನು ಹೈಡ್ರೇಷನ್ ಬ್ಯಾಗಲ್ಲಿ ನೀರು ಹಾಕ್ತಿದ್ದೆ. ಹಾಗೆ ಇಟ್ ಇಸ್ ಟು ಸನ್ನಿ ನೋಡಿ. ಬಾಯ್ಸ್ ಆರ್ ರೆಡಿ ಟು ಗೋ, ಸೆಟ್ ಟು ಗೋ. Hi Mr. Josh boys. Palle marenji dalanji. So let's go. Late agide ಒಂದು ಸ್ವಲ್ಪ ನಮಗೆ. Let's go boys and girls, ladies and gentlemen. ಇವತ್ತಿನ ಒಂದು ಬ್ಯೂಟಿಫುಲ್ ಆದ ರೈಡ್ ಅನ್ನು ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವೆದರ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಬಿಸಿಲಿದೆ, ಕೋಲ್ಡ್ ಏರ್ ಕೂಡ ಇದೆ. ಸೊ ಮಿಕ್ಸ್ಡ್ ಅಪ್ ಆ್ಯಂಡ್ ಗೋಪುರದಲ್ಲಿ ಚಾರ್ಜ್ ಇಲ್ಲ, 50% ಇರೋದು. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಯಿತಾ. ಆ್ಯಂಡ್ ಕಾಲರ್ ಸೆಟ್ ತುಂಬ ಹಂದಾಡ್ತಿದೆ. ಕಾಲರ್ ಸೆಟ್ ಅಲ್ವಾ, ವೀಲ್ ಬೇರಿಂಗ ಏನಂತ ಗೊತ್ತಾಗ್ತಿಲ್ಲ ನನಗೆ. ಬಟ್ ತುಂಬ ಸೌಂಡ್ ಬರ್ತಾಯಿದೆ ಗಾಡಿ. ಸೊ ಈ ಫಾಲ್ಸ್ಗೆ ಎಂಟ್ರ್ ಆಗಲಿಕ್ಕೆ ಮೊದಲು ಟಿಕೆಟ್ ಪೇ ಮಾಡಬೇಕು, ಮತ್ತೆ ಹೋಗ್ಲಿಕ್ಕೆ ಅಂತೆ. ಎಷ್ಟು ಪೇಮೆಂಟ್ ಮಾಡ್ತಾ ಗೊತ್ತಿಲ್ಲ ನನಗೆ, ನೋಡೋಣ ಎಷ್ಟಂತ. ಕಾರ್ ಆದರೆ ಇಲ್ಲಿ ನಿಲ್ಲಿಸಿ ಹೋಗಬೇಕು, ಬೈಕ್ ಆದರೆ ಡೈರೆಕ್ಟ್ ಹೋಗುತ್ತೆ. ಎಲ್ಲಿ ತನಕ ಹೋಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ. ಸೌಂಡ್ ನೋಡಿ ಅಂತೆ, ಗೊತ್ತಾಗ್ತಿದೆಯಾ? ಮೇ ಬಿ ಕಾಲರ್ ಇರಬೇಕು ನನ್ನ ಪ್ರಕಾರ, ಗೊತ್ತಿಲ್ಲ. ವಾಬಲ್ ಕೂಡ ಇದೆ, ಬಿಕಾಸ್ ಆಫ್ ಟಯರ್ ಇರಬೇಕು. ಟಯರ್ ಫ್ಲ್ಯಾಟ್ ಆಗ್ತಾ ಬರ್ತಾ ಇದೆ, ಹಾಗೆ ವಾಬಲ್ ಹಿಂಗಿರ್ಬೇಕು. ಮತ್ತು ನಂಗೆ ಗೊತ್ತಿಲ್ಲ, ಈಗ ಚೆಕ್ ಮಾಡಿಸ್ಬೇಕು ಬ್ಯಾಂಗ್ಳೂರಿಗೆ ಹೋಗಿ. ಆಫ್ ರೋಡ್ ಮಾತ್ರ ಕ್ರೇಜಿ ಆಗಿದೆ. ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಲಿಕ್ಕೆ. ಸೌಂಡ್ ಏನು ಮಾಡಿ ಕರ ಅಂತ. ಸೊ ಇಲ್ಲಿಂದ ಮೇ ಬಿ 3 ಕಿಲೋಮೀಟರ್ ಇರಬೇಕು. ಅಲ್ಲಿಂದ 3 ಇರಬೇಕು ಮೇ ಬಿ. ರೇಜಿದೆ, ಜೋರಾಗಿ ಗಾಳಿ ಬರ್ತಿದೆ. ಇಲ್ಲಿಂದ ಅನುಜಿತನ್ನು ಕೆಳಗೆ ಹಾಕಿದ್ರೆ ಹೇಗಿರ್ಬೋದು? ಅನುಜಿತ ಆಗಿದೆ ತಿರ್ತಿ. ರೇಜಿಲ್ವಾ? جون تغاره تو ما خونو مدا آکا خو مایا ری ಸುಖಾ. ಆಕ್ಚುಲಿ ಇದೊಂದು ವ್ಯೂ ಪಾಯಿಂಟ್ ಅಲ್ವಾ, ಅಲ್ಲಿ ಕೆಳಗೆ ಒಂದು ಇನ್ನೊಂದು ವೇ ಇದೆ ಅಂತೆ. ಅಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡೋಣ ಹೇಗಿದೆ ಅಂತ. ವಾ, ಟ್ರಕ್ಕಿಂಗ್ ಮಾಡೋದಂದ್ರೆ ಎಷ್ಟು ಕೆಳಗೆ ಹೋಗ್ಲಿಕ್ಕಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಇನ್ನು ಎಷ್ಟು ಕೆಳಗೆ ಹೋಗ್ಲಿಕ್ಕಿದೆ ಅಂತ. ಬಾಯ್ಸ್ ಎಲ್ಲ ಅನುಜಿತ್ ಬಾಯ್ ಎಲ್ಲ ಮುಂದೆ ಹೋಗಿದ್ದಾನೆ ನೋಡಿ ಅಂತೆ. মদম খানি দিন তোমারে দেহত
ಇವಾಗ ಆಚೆ ಇದ್ವಿ ಆ್ಯಂಡ್ ಇವಾಗ ಈಚೆ ಬಂದಿದ್ದೇವೆ. ಇಲ್ಲಿ ವ್ಯೂ ಇನ್ನೂ ಕೂಡ ಚೆನ್ನಾಗಿದೆ. ಮೇಲೆ ಹೋಗ್ಲಿಕ್ಕೆ ಆಗುತ್ತೆ, ಸಾಕಾಗ್ತದೆ ಹೋಗ್ಲಿಕ್ಕೆ. ವ್ಯೂ ನೋಡಿ, ವ್ಯೂ ಕ್ರೇಜಿ ಆಗಿಲ್ವಾ? कैसी है माया घर के जिया मोरे प्यारा कैसी है माया घर के जिया ಇವಾಗ ಅಷ್ಟೇ ಬಂದ್ವಿ ಇವಾಗ ಒಳಗೆ ಹೋಗ್ತಿದ್ದೇವೆ. ಒಳಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇನ್ನೊಂದು ಲೊಕೇಶನ್ ಇದೆ, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಪ್ಲೇಸಲ್ಲಿ ಒಂದು ಸ್ವಲ್ಪ ಚಿಲ್ ಮಾಡಿ. ಇವಾಗ ನಮ್ಮ ಮನೀಶ್ ಅವರು ಬೀಳಲಿಕ್ಕೆ ಜಸ್ಟ್ ಮಿಸ್. ಬಿದ್ದಿದ್ರೆ ಒಂದು ಕಾಂಟೆಂಟ್ ಆಗ್ತಿತ್ತು, ಒಳ್ಳೆ ಮಿಸ್ ಆಯ್ತದು. ಸೊ ನಮ್ಮ ರೂಮ್ ಹೀಗಿದೆ, ಒಂದು ಸ್ವಲ್ಪ ಇಗ್ನೋರ್ ಮಾಡಿ. ಬಾಯ್ಸ್ ರೂಮ್ ಹೀಗೆ ಇರೋದು, ಹೇಗೆ ಇವನನ್ನು ಇಗ್ನೋರ್ ಮಾಡಿದ. ಇವಾಗ ಹೊರಟ್ವಿ. ಆ್ಯಕ್ಚುಲಿ ಊಟ ಎಲ್ಲ ಮಾಡಿ ಬಂದದ್ದು ಇಲ್ಲೇ ಇತ್ತಲ್ಲ, ಮೊನ್ನೆ ಹೋಗಿದ್ದು ಹೋಟೆಲ್, ಅಲ್ಲಿ ಊಟ ಮಾಡಿ ಬಂದದ್ದು. ಇವಾಗ ಒಂದು ಫಾಲ್ಸ್ ಇದೆ ಅಂತ, ಇನ್ನೊಂದು ಫಾಲ್ಸ್. ಬ್ಯಾಗೆಲ್ಲ ಹಿಡ್ಕೊಳ್ಳಿಲ್ಲ, ಒಳಗಿದೆ. ಬಿಕಾಸ್ ನಮ್ಮ ಮ್ಯಾಂಗ್ಳೂರು ರೂಟ್ ಆಚೆ, ಹಾಗೆ ನಮಗೆ ಇವಾಗ ಈ ಸೈಡ್ ಹೋಗಲಿಕ್ಕೆ, ಅದಕ್ಕೆ. ಕವಾಸಕಿ ನಮಗೆ ಇಲ್ಲಿ ಯಾವಾಗ ಬರುತ್ತಾ ಬೈಕಲ್ಲಿ ಹೋಗಲಿಕ್ಕೆ. ಬ್ರೋ ತುಯ್ಯಾರ ಗಾಡಿ ಪ್ರೈಮ್ ಅಂದ ಹಿಂಗೆ ಆಫ್ ರೋಡಿಂಗ್ ಸ್ಟಾರ್ಟ್ ಆಯಿತು. ಇದು ಟೈರ್ ಜಾರ್ತಿದೆ, ಹಾಗೆ ಸ್ಪೀಡ್ ಹೋಗಿ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಇಲ್ಲದ್ರೆ ಎಳ್ದು ಹೋಗ್ತಿರ್ಲಿಲ್ಲ ನಾನು. ಓಕೆ, ಇಲ್ಲಿ ಜೋರು ಮಳೆ ಬಂದರೆ ಹೇಗೆ ಆಗ್ಬೋದು? ಫುಲ್ ಕೆಸರು ಆಗ್ಬೋದು. ಇಲ್ಲಿ ಮೇಲೆ ಬರುವ ಸ್ವಲ್ಪ ಕಷ್ಟ ಇದೆ, ಜಾರ್ತದೆ, ಗ್ಯಾರಂಟಿ ಪಕ್ಕ ಜಾರ್ತದೆ. ಇಲ್ಲಿ ಇಂಥ ಆಫ್ ರೋಡಿಂಗ್ ಎಲ್ಲ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಮುಂದೆ ಒಂದು ಸ್ವಲ್ಪ ಮುಂದೆ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ, ಮಿಡ್ಲಲ್ಲಿ ಮಾತ್ರ ಒಂದು ಸ್ವಲ್ಪ ಆಫ್ ರೋಡ್ ಇರುತ್ತೆ. ಮತ್ತೆ ಇಲ್ಲೆಲ್ಲ ಒಳ್ಳೆಯದು ರೋಡ್. ಮಿಡ್ಲಲ್ಲಿ ಇವಾಗ ಮೇಲೆ ಹೋಗೋಂಗಿದೆ, ಕಷ್ಟ ಇದೆ. ನಾವೊಂದು ಐಲ್ಯಾಂಡಲ್ಲಿ ಇದ್ದಾಗ ಇದೆ. ಆ್ಯಕ್ಚುಲಿ ಯಾಸೆ ನೋಡಿ ಅಂತೆ, ರಿವರ್ ಕಾಣಿಸ್ತಿದೆಯಾ? ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಾ ಇಲ್ವ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡಿ ಅಲ್ಲಿ ನೋಡಿ, ಒಂದಿಂದ ವ್ಯೂ ಬಂದಿದ್ರೆ ಒಳ್ಳೆದಿತ್ತು. ನೋಡಿ ಇಲ್ಲಿ ಫುಲ್ಲು ನೀರಿದೆ. ಕ್ಯಾನ್ ಯು ಸಿ? ಬೈಕ್ ಹೋಗಿ ಸೀದಾ ಆಚೆ ಹಾರಿಸ್ಬೇಕು, ಏನಾಗ್ತದೆ. ಐಲ್ಯಾಂಡಲ್ಲಿ ಇದ್ದಾಗ ಇದೆ. ನೋಡಿ ಸೀನ್ ನೋಡಿ, ಇಲ್ಲಿ ಮೇಲೆ ಇದೆ ನೋಡಿ. ಎಲ್ಲಿ ಎಲ್ಲ ಬರ್ತಾರ ಭಾಷೆ ಇಲ್ಲದವರೆಲ್ಲ, ನಾನ್ಸೆನ್ಸ್. ಬಂದ್ವಿಯಲ್ಲ, ಲೊಕೇಶನ್ಗೆ ಬಂದ್ವಿ. ಇವಾಗ ಒಳಗೆ ಹೋಗ್ತಿದ್ದೀವಿ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ, ನೋಡೋಣ ಎಷ್ಟು ಕಿಲೋಮೀಟರ್ ಇದೆ, ಫಾಲ್ಸ್ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಆ ಸೈಡಲ್ಲಿ ವ್ಯೂ ನೋಡಿ, ಕ್ರೇಜಿ ಆಗಿದೆ, ಕಾಣಿಸಿದೆಯಾ ನೀರು. ಆ್ಯಂಡ್ ಎಂಜಾಯ್ ದ ಸಿನಿಮ್ಯಾಟಿಕ್ ಶಾರ್ಟ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಆಲ್ಸೋ ಟೈಮ್ ಗುಡ್, ಬಟ್ ನಾವು ನೀರಿಗೆ ಇಳಿಲಿಲ್ಲ. ಬಿಕಾಸ್ ಏನು ಕೂಡ ಡ್ರೆಸ್ ತೆಕ್ಕೊಂಡು ಬರಲಿಲ್ಲ, ಹಾಗೆ ನೀರಿಗೆ ಇಳಿಲಿಕ್ಕೆ ಆಗಲಿಲ್ಲ. ಆ್ಯಂಡ್ ನಮಗೆ ತುಂಬ ಲೇಟ್ ಆಯಿತು ಇವತ್ತು. ಮನೆಗೆ ಹೋಗುವಾಗ ಅರೌಂಡ್ 1 o'clock ಹಾಗೆ ಆಗ್ಬೋದು, 12 ಮೇಲೇನೆ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಚಿಕ್ಕ ಇದೇನಂತೇಳಿ
ಹುಲ್ಲು ಮಾರೆ ನಮ್ಮದಾದ ಫ್ರೆಂಡ್ ನಾವು ತೋದು 15 seconds ಸ್ಕ್ವಿರಿಲ್ ಆತ ಸ್ಕ್ವಿರಿಲ್ ನೋಡಿ ಅದ್ರ ಹೆಸರು ಏನಂತ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು, ನಮ್ಮ ಸುಜನ್ ಹೇಳಿದ್ರು ಏನಂತ. ಈಗ ನಾವು ಏನಾದರೂ ಮಾಡಿದರೆ ಹೋಗುತ್ತೆ ಮಾಡ್ತದೆ ನೋಡಿ. ಮಂಗಿಗೂ ಗುಡಿ ಗೊತ್ತಿಲ್ಲ. ಇವರು ಹೀಗೆ ಮಾಡಿದ್ರೆ ಹೇಗೆ ಮಾರೆ? ಅರ್ಧಂಬರ್ಧ ಮಣ್ಣು ಹಾಕಿದ್ರೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಒಂದು ಮಣ್ಣು ಜಾರುಂಡು ಬ್ರೋ. ಲಕ್ ಲಕ್ ಆಫ್ ರೋಡಿಂಗ್ ಆಗ್ತಾ ಬಂತು. ಒಂದು ಸ್ವಲ್ಪ ಇರೋದು. ಆಯ್ತಲ್ಲ, ಎಂಡ್ ಆಫ್ ರೋಡ್. ವಿ ಹ್ಯಾವ್ ರೀಚ್ಡ್ ಅವರ್ ಲಾಡ್ಜ್. ಜನವರು ಹೋಗ್ತಿದ್ದಾರೆ, ನಮ್ಮ ಇಬ್ಬರು ಬಾಯ್ಸ್ ಹೋಗ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಸಿಗೋಣ ಬ್ರೋ. ಬಾಯ್ ಬಾಯ್. ಇವರು ಕೂಡ ಹೋಗ್ತಿದ್ದಾರೆ. ಸಿಗೋಣ ನೆಕ್ಸ್ಟ್ ಟೈಮ್. ನೈಸ್ ಟು ಮೀಟ್ ಯು ಬ್ರೋ. ಸ್ವಲ್ಪ ಕಾಲ್ ಸಿಗೋಣ. ಯಾ ಬಾಯ್ 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 ಬಾಯ್. ಯು ಹೊರಡೋಣ. ನಮ್ಮ ಬ್ಯಾಗ್ ಎಲ್ಲ ಫುಲ್ ಪ್ಯಾಕ್ ಆಗಿದೆ. ಮ್ಯಾಗಿ ಹುಡುಗ ಅಂತ ಗೊತ್ತಾ? ಇಲ್ಲ. ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡ್ರಿ, ಮ್ಯಾಗಿ ವಿಡಿಯೋ ಅಂತ ಹೊಡೀರಿ, ಮ್ಯಾಗಿ ಬಾಯ್ ವಿಡಿಯೋ ಅಂತ ಹೊಡೀರಿ, ಅದ್ರಲ್ಲಿ ನಾ ಬರ್ತೀನಿ. ಹೌದಾ? ಎಂದು ಯೂಟ್ಯೂಬ್ ಚಾನಲ್ ಇದೆಯಾ? ಎಷ್ಟು ಸಬ್ಸ್ಕ್ರೈಬರ್ಸ್? 1 ಮಿಲಿಯನ್. ಪೋಯ್ ಬ್ರೋ, ಪಿದಾಡುವ ಬರ್ತೇವೆ ಆಯಿತಾ? ಯೂಟ್ಯೂಬಲ್ಲಿ ನೋಡು, ನಿಂದು ವೀಡಿಯೋ ಹಾಕ್ತೇನೆ, ಯೂಟ್ಯೂಬಲ್ಲಿ ಬರ್ತಿ. ಬಾಯ್ ಬಾಯ್. ಈಗ ಮನೆಗೆ ಅವತ್ತ 1:47 ನಿಮಿಷ. ಅವೇ 2 ಗಂಟೆ ಯಾನಡೆ ಬರ್ತದೆ, ಕುಂಟ ಅಂದ್ರೆ ಬರ್ತದೆ ಮುಂದೆ ನಿಮಿಷ ಈ ಸೈಡ್. ವಾ ಸೈಡ್ ಅಂಕೋಲ ಈ ಸೈಡ್. ದಾದಾ ಬ್ರೋ ಈ ಸೈಡ್ ಯಾ ಬೋರ್ಡ್ ತುಲ ಯಾವಲು. ಹಾಂ ಅಂಕಲ್ ಅಲ್ಲ, ಅಣ್ಣ. ಹಂಗೆ ಮದುವೆ ಆಗಲಿಲ್ಲ ಮಾರು ಇನ್ನು ಕೂಡ ಅಂಕಲ್ಗೆ. ಬರ್ತಾ ಆಯ್ತಾ? ಬಾಯ್ ಬಾಯ್. ನೆಕ್ಸ್ಟ್ ಬಂದಾಗ ಸಿಗೋಣ. ಯೂಟ್ಯೂಬಲ್ಲಿ ನೋಡು, ಮೆಸೇಜ್ ಮಾಡು, ಗೊತ್ತಾಗ್ತದೆ ನನಗೆ. ಬ್ರೋ ಫ್ಯೂಯಲ್ ಪಾಡ್ರೆ ಉಂಡಾವ ಪೆಟ್ರೋಲ್. ಸಬ್ಸ್ಕ್ರೈಬರ್ ಸಿಕ್ಕಿದೆ ಅಲ್ಲಿ. ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಹಾಗೆ ಹೊಸೊಬ್ಬರು ಸಿಕ್ಕಿದ್ರೆ ಖುಷಿಯಾಗುತ್ತೆ, ಸಣ್ಣವರೆಲ್ಲ. ಅದೇ ಜೀವನ ಇನ್ ಲೈಫ್. ಯಾರು ಯಾವಾಗ ಸಿಗ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ, ಖುಷಿ ಆಗ್ತದೆ. ಕೆಲವೊಬ್ಬರ ಹತ್ರ ಮಾತಾಡುವಾಗನೇ ಖುಷಿ ಆಗುತ್ತೆ. ದಟ್ಸ್ ಲೈಫ್. ಯೋ ಇದೇನು ಸೀನಪ್ಪ, ಇಲ್ಲಿ ನೋಡಿ ಅಂತೆ. ಅವು ಎದುರು ಪಾಡ್ಲೆ ಮಾರ ಅವೇನಿ. Ele já me